ಸರ್ ಇದು ಮೇಲೆ ಕೋಟೆಗೆ ಹೋಗೋ ದಾರಿ, ಮೇಲೆ ಟಿಪ್ಪು ಸುಲ್ತಾನ್ ಕೋಟೆ, ಅದ್ರ ಮೇಲೆ ಪಿರಂಗಿ. ಆ ಪಿರಂಗಿಯನ್ನು ನಾವು ನೋಡ್ಬೇಕಾದ್ರೆ ಕೆಳಗಿಂದ ನಿಂತು ನೋಡಿದ್ರೆ ಕಾಣಿಸುತ್ತ. ಕೋಟೆ ಗೋಡೆ ಕಟ್ಟೋದು ಒಂದು ಕಲೆ. ಬರ್ಬರ್ತಾ ತಪ್ಪಿನ ಹೈಟ್ ನೋಡಿ ಹೀಗಿದೆ, ಹೈಟ್ ಜಾಸ್ತಿ ಇದೆ, ಒಂದೊಂದು ಮೆಟ್ಲು ಇಷ್ಟಿಷ್ಟು ಹತ್ರ ಇದೆ. ಮೇಲೆ ನಮ್ಮ ಸೈನಿಕರು ನಿಂತ್ಕೊಂಡು ವೈರಿಗಳನ್ನು ನೋಡ್ತಾ ಇದ್ರು. ಅವ್ರನ್ನ ಕೊಲ್ಲಕ 100 ಜನ ಹತ್ತಿದ್ರು. 100 ಜನ ಮೇಲೆ ಇರಬೇಕಾಗಿಲ್ಲ, ಒಬ್ಬರು ಇಬ್ಬರು ಇದ್ರೆ ಸಾಕು. 100 ಜನ ಮೇಲೆ ಹತ್ತೋದ್ನಾಗ ಒಬ್ಬನು ಸ್ವಲ್ಪ ಟಚ್ ಮಾಡಿದ್ರೆ 100 ಜನ ಬಂದು ಕೆಳಗಡೆ ಬಿಡ್ತಿದ್ರು. ಈ ಗೇಟ್ ಯಾಕೆ ಬಂದ್ ಮಾಡಿದ್ರು? ಬಂದಂಥ ಟೂರಿಸ್ಟ್ಗಳು ಸುಮ್ಮನೆ ಹೋಗಲಿಲ್ಲ, ಮೇಲಿಂದ ಬಿದ್ದು ಸುಸೈಡ್ ಮಾಡ್ಕೊಳಕತ್ತರು. ಸುಸೈಡ್ ಆಗಿದೆ, ಅದಕ್ಕೋಸ್ಕರಾಗಿ ಗೇಟ್ ಬಂದ್ ಮಾಡಿದ್ರು. 20 ವರ್ಷದ ಹಿಂದ್ಗಡೆ ನಾವು ಹೋದ್ರೆ ಈ ಗೇಟ್ ಓಪನ್ ಇತ್ತು. ಬಂದಂಥ ಟೂರಿಸ್ಟು ಲೋಕಲ್ ಜನ ಎಲ್ಲ ಹತ್ತಿದ್ರು. ಸುಸೈಡ್ ಆಗಿಂದ ಬಂದ್ ಮಾಡಿಬಿಟ್ರೆ ಅದನ್ನು. ಬರ್ತಾ ಬರ್ತಾ ಸ್ಟೆಪ್ಪಿನ ಹೈಟ್ ಜಾಸ್ತಿ, ಇಷ್ಟಿಷ್ಟು ಹತ್ರ. ಇದು 200 ಮೆಟ್ಲು ಆ ಕಡೆ ಕಾಣಿಸುತ್ತಲ್ಲ, ಅವೆಲ್ಲ ಆರಾಮಾಗಿ ಹತ್ತೀವಿ, ಆರಾಮಾಗಿ ಹಿಡಿತೀವಿ ಎಲ್ಲ 200 ಮೆಟ್ಲುಗಳನ್ನು. ಅಷ್ಟು 200 ಮೆಟ್ಲು ನೋಡಿ. ಇದು ಬರ್ತಾ ಬರ್ತಾ ಹೈಟ್ ಜಾಸ್ತಿ. ಇದು 80 ಮೆಟ್ಲು. ಈ ಕಾಲಿಟ್ರೆ ಫುಲ್ ಸ್ಟಪ್ಪು, ಹೀಗಿಟ್ರೆ ಅರ್ಧ ಸ್ಟಪ್ಪು. ಹೈಟ್ ಜಾಸ್ತಿ, ಅರ್ಧ ಹೀಗಿಟ್ರೆ ಫುಲ್ ಸ್ಟಪ್ಪು, ಹೀಗಿಟ್ರೆ ಅರ್ಧ ಸ್ಟಪ್ಪು. ಅರ್ಧ ಸ್ಟೆಪ್ ಇಡಬೇಕು, ಒಂದು ಕಾಲಿಟ್ಟು ಅಲ್ಲಿ ಇಡಬೇಕು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಬೀಳ್ತೀವಿ. ಕೋಟೆ ಗೋಡೆ ಕಟ್ಟೋದು ಒಂದು ಕಲೆ. ನಾವು ಸೈನಿಕರು ಇಬ್ಬರೇ ನಿಂತ್ಕೊಂಡು ಕಾವಲು ಕಾಯ್ತಾ ಇರ್ತಾರೆ. ಅವ್ರನ್ನ ಕೊಲ್ಲಕ್ಕೆ 100 ಜನ ಹತ್ತಿರ್ತಾರೆ. 100 ಜನ ಮೇಲೆ ಇರಬೇಕಾಗಿಲ್ಲ, ಒಬ್ಬರು ಇಬ್ಬರು ಇದ್ರೆ ಸಾಕು. 100 ಜನ ಈಗ ಹತ್ತು ಹೊತ್ನಾಗ ಅಪ್ಪನ ಸ್ವಲ್ಪ ಟಚ್ ಮಾಡಿದ್ರೆ 100 ಜನ ಬಂದು ಬೀಳ್ತಿದ್ರು. ನಾವು ಬಂದು ಸಣ್ಣವ್ರಿದ್ದ ಖಾಲಿ ಡಬ್ಬೆ ಮೇಲೆ ಖಾಲಿ ಡಬ್ಬೆ 10 ಡಬ್ಬೆ ಇಟ್ಟು ಆಟ ಆಡ್ತಿರ್ತೀವಿ. ಆಟ ಆಡೋ ಟೈಮ್ನಾಗ ಕೆಳಗೆ ಡಬ್ಬೆ ಟಚ್ ಆದರೆ ಏನಾಗುತ್ತೆ? ಕೈ ಟಚ್ ಆದ ಡಬ್ಬೆಗೆ ಎಲ್ಲ ಡಬ್ಬೆ ಬೀಳ್ತಾ. ಅದೇ ಥರ ಎಲ್ಲರೂ ಬೀಳ್ತಾರೆ. ಆ ಕೋಟೆ ಗೋಡೆ ಕಟ್ಟೋದು ಒಂದು ಕಲೆ. ಮೇಲೆ ನೋಡಿ ಆ ಕಡೆ ಅರ್ಥಿಂಗ್ ಕರ್ಸುತ್ತಾ. ಈಗ ಇಲಾಖೆ ಹಾಕಿದ್ದು ಬಂಡೆಗೆ ಸಿಡ್ಲು ಬಡಿಬಾರ್ದು ಅಂತ ಹಾಕಿದರೆ, ಮಳೆ ಬಂದ ಬಂಡೆ ಸಿಡ್ಲು ಬಡಿದ್ರೆ ಬಂಡೆ ಸಿಡುತ್ತಂತ, ಬಂಡೆ ಸಿಡಬಾರ್ದು ಅಂತ ಹಾಕಿದ್ದು. ಮೇಲೆ ಗಚ್ಚುಗಾರಿ ಇಟ್ಟಾಗಿದ್ದು ಅದು ಬಿಜಾಪುರದ ಆದಿಲ್ ಶಾಹಿಗಳ ಫೀಲ್ಡ್ನಲ್ಲಾಗಿದ್ದು. ಆದಿಲ್ ಶಾಹಿ ಬಂದ ಕಟ್ಟಡ ಮಾಡಿದ್ದು. ಒಟ್ಟು ಚಾಲುಕ್ಯರ ಕಾಲ. ಈ ಮೆಟ್ಲು, ಈ ದ್ವಾರ ಬಾಕ್ಲು ಎಲ್ಲ ಆ ದಿನಗಳು ಉಳಿದಂತೆ ಎಲ್ಲ ರಾಜರು ಬಂದಿದ್ದಾರೆ. ಬಿಜಾಪುರ ಆದಿಲ್ ಶಾಹಿ ಬಂದಿದ್ದಾನೆ, ರಾಷ್ಟ್ರಕೂಟರು ಬಂದಿದ್ದಾರೆ. ಅದೇ ಥರನಾಗಿ ಟಿಪ್ಪು ಸುಲ್ತಾನ್ ಕೂಡ ಬಂದಾಗ ಕೋಟೆ ಗೋಡೆ ಕಟ್ಟಿದ್ದಾನೆ. ಆ ಕೋಟೆ ಗೋಡೆಯನ್ನು ನಾವು ಕೆಳಗಿಂದ ನಿಂತು ನೋಡಿದ್ರೆ ಕಾಣಿಸುತ್ತೆ. ಮಹಾ ವೈಷ್ಣವೇ, 1ನೇದು ಶೈವ, 2ನೇದು ವೈಷ್ಣವ, 3ನೇದು ಮಹಾವೈಷ್ಣವ. ಅವು ಎರಡಕ್ಕಿಂತ ತುಂಬ ಸುಂದರವಾಗಿರುವೆ, ದೊಡ್ಡದಾಗಿರುವೆ ಮಹಾ ವೈಷ್ಣವಗುವೆ. ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ಇಲ್ಲೊಂದು ಶಾಸ್ತ್ರ ಇದೆ, ಬನ್ನಿ ಹೋಗೋಣಲ್ಲಿ. ಇಲ್ಲಿ ನೋಡಿ, ಸಂಸ್ಕೃತ ಭಾಷೆ ಲಿಪಿ ಮಾತ್ರ ಹಳೆಗನ್ನಡ. ಮಹಾವಿಷ್ಣುವಿಗೆ ಪೂಜೆಗೆ ಹೂ ತಂದು ಕೊಡುವ ಹೂಗಾರ ಮಾಲೀಕಾರ ಅವ ಸತ್ತೋದರೆ ಆತನ ಮಗ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಆತನಿಗೋಸ್ಕರವಾಗಿ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾನೆ. ಈ ಶಾಸನವನ್ನು ಅಳಿಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕರು ನಕ್ಕು ಎಚ್ಚರಿಸಿ ಹೇಳಿದ್ದಾನೆ. ಈ ಶಾಸನ ಬರೆದವನ ಹೆಸರು ಶ್ರೀ ಗುಣಪಾಲ. ಇಲ್ಲಿ ಕಾಣಿಸುತ್ತೆ ನೋಡಿ, ಶ್ರೀ ಗುಣಪಾಲ ಅಂತಿದೆ. ನಾ ಹೇಳಿದೆ ಮೇಲಿನ ಲೈನ್ ಅರ್ಥ ಆಗಿರ್ಬೇಕು ನಿಮ್ಗೆ. ಮಹಾವಿಷ್ಣುವಿಗೆ ಪೂಜೆಗೆ ಹೂ ತಂದು ಕೊಡುವ ಹೂಗಾರ ಮಾಲೀಕಾರ ಅವ ಸತ್ತು ಹೋದರೆ ಅವನ ಮಗ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಆತನಿಗೋಸ್ಕರ ಈ ನಂದಿಕೇಶ್ವರದಲ್ಲಿ ಅರ್ಧ ಪ್ರಮಾಣದ ವೀಸಾ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾನೆ. ಇಷ್ಟು ಅರ್ಥ ಆಯ್ತು. ಕೆಳಗಿನ ಲೈನ್, ಈ ಶಾಸನವನ್ನು ಅಳಿಕಿಸಿ ಹಾಕಿಸಿದವರು ನರಕದ 7ನೇ ಹುಳವಾಗಿ ಹುಟ್ಟುವರೆಂದು ಮಹಾಪಾತಕನ ನಕ್ಕು ಎಚ್ಚರಿಸಿ ಹೇಳಿದ್ದಾನೆ. ಇದು ನಿಮ್ಗೆ ಏನು ಅರ್ಥ ಆಯ್ತಾ? ಆಗಲಿಲ್ಲ ಅಂದ್ರೆ ನಾವು ಮುಂಜಾನೆ ಗ್ಯಾಡಕ್ಕೆ ಹುಟ್ಟಿವಲ್ಲ, ಆದ್ರೂ ಈ ಶಾಸನ ಹಾಳು ಮಾಡಿದ್ರೆ, ಈ ಶಾಸನ ಅಳಿಸಿದ್ರೆ ನರಕದ 7ನೇ ಹುಳಾಗಿ ಹುಡ್ತೀರಿ ಅಂತ ಬರ್ದಾನ. ಅಂದ್ರೆ ನಾವು ಮುಂಜಾನೆ ಹೋಗ್ತಿಲ್ಲ ಎಡಕ್ಕೆ, ಅದನ್ನು ಸಣ್ಣ ಹುಳಾಗಿ ಹುಡ್ತೀರಿ ಅಂತ ಬರ್ದಾನ. ಹಂಗೆ ಬರೆದಾಗ ಈ ಶಾಸನ ಯಾರೂ ಮುಟ್ಟಲಿಲ್ಲ, ಈ ಶಾಸನ ಯಾರೂ ನಾಶ ಮಾಡಲಿಲ್ಲ. ಈಗ ಬೇರೆ ಚಾಲುಕ್ಯ ರಾಜರು ಇದನ್ನು ಕೊಡಿಸಿದ್ರು, ಬೇರೆ ರಾಜರು ಬರ್ತಿದ್ರು, ಬಂದು ಇದನ್ನು ಹಾಳು ಮಾಡಿ ಇದನ್ನು ಕೆಡಿಸಿ ತಮ್ಮ ಶಾಸನವನ್ನು ಬರೆಸ್ತಾ ಇದ್ರು. ಅಂದರೆ ನಮ್ಮ ಚಾಲುಕ್ಯರು ಮಾಡಿದ್ದು ಗೊತ್ತಾಗಬೇಕಲ್ಲ, ಅದಕ್ಕೆ ಹಂಗೆ ಬರ್ದಾನೆ. ಈ ಶಾಸನವನ್ನು ಅಳಿಕಿಸಿ ಹಾಕಿದವರು ನರಕದ 7ನೇ ಹುಳವಾಗಿ ಹುಡ್ತೀರಿ ಅಂತ ಬರ್ದಾನ. ಅಂದಾಗ ಈ ಶಾಸನ ಯಾರೂ ಮುಟ್ಟಲಿಲ್ಲ, ಯಾರೂ ಹಾಳು ಮಾಡಲಿಲ್ಲ. ನಕ್ಕು ಎಚ್ಚರಿಸಿ ಹೇಳ್ತಾನೆ. ಅವನ ಹೆಸರು ಶ್ರೀ ಗುಣಪಾಲ ಅಂತ ಬರೀತಾನ. ಓಕೆ,
ಈ ಕೆಳಗಡೆ ಕುಬ್ಜ ಗಣಗಳು. ಕುಬ್ಜ ಅಂದ್ರೆ ಕುಳ್ರು. ಒಳಗಡೆ ಇದ್ರೆ ಶಿವಗಣಗಳು, ದೇವಗಣಗಳು. ಇವೇ ಹೊರಗಡೆ ಇದ್ರೆ ರಾಕ್ಷಸ ಗಣಗಳು. ಒಣ್ಣೆ ಗುಹೆಯೊಳಗೆ ನಾವು ನೋಡಿದ್ದೀವಿ ಲೈನ್ ಪ್ರಕಾರವಾಗಿ. ಇಲ್ಲಿ ಬಾಕ್ಸ್ನಲ್ಲಿದೆ, ಅಂದ್ರೆ ಅಲ್ಲಿಗಿಂತ ಇನ್ಕ್ರೀಸ್ ಜಾಸ್ತಿ ಆಗಿದೆ. ಇದೆಲ್ಲ ಕಲ್ಲಿಗೆ ಜೋಡಣೆ ಮಾಡಿದ್ದು. ಮೊದಲೆಲ್ಲ ಇದು ಬಂಡೆ ಇತ್ತು, ಆ ಥರ ಬಂಡೆ ಕಾಣಿಸುತ್ತಲ್ಲ ಅಲ್ಲಿ, ಆ ಥರ ಬಂಡೆ ಇತ್ತು. ಈ ಸ್ಟೆಪ್ಪೆಲ್ಲ ಮೊದಲೇ ಮಾಡಿ ಬನ್ನಿ. ಮೂರನೇದ್ರಿ ಮಹಾವೈಷ್ಣವ ಗುಹೆ. ನಾವು ಮಣಿ ಬಣ್ಣ ಹಚ್ತೀವಿ ಸರ್, ಹಚ್ಚಿದ್ರೆ 1 ವರ್ಷ ಕೂಡ ಬರೋದು. 6th ಸೆಂಚುರಿಯಾಗ 4 ಗುಹೆಗಳಿವೆ. ಗಿಡ ಮೂಲಿಕೆಗಳಿಂದ ಹರಿದು ಹರ್ಬಲ್ ಪೇಂಟಿಂಗ್ ಮಾಡಿದೆ. ಈ ಕಾಲಕ್ಕೆ ಬಣ್ಣ ಕೆಂಪ, ಹಸಿರ, ಹಳದಿ ಬಣ್ಣ, ಇಲ್ಲೊಂದು ಸೊಪ್ಪಿದೆ, ಎಲ್ಲ ಥರ ಬಣ್ಣ. ಎಲ್ಲ 4 ಗುಹೆಗಳಿಗೂ ಈ ಥರ ಬಣ್ಣ ಇತ್ತು. ಬಣ್ಣ ಹೋಗಿದೆ, ಅಲ್ಲೊಂದು ಸೊಪ್ಪು ಇಲ್ಲೊಂದು ಸೊಪ್ಪು ಮಾತ್ರ ಕಾಣಿಸುತ್ತಾ. ಕಂಬ ವಿಗ್ರಹ ಫುಲ್ಲು 4 ಗುಹೆಗಳಿಗೂ ಇತ್ತು. 1 ವರ್ಷ ನಾವು ಮನೆಗೆ ಹಚ್ಚಿದ್ರೆ 1 ವರ್ಷ ಕೂಡ ಬರಲ್ಲ. 6th ಸೆಂಚುರಿಯಾಗ 4 ಗುಹೆಗಳಿಗಿತ್ತು. ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತಾ. ಈ ಕಡೆ ನೋಡಿ, ಇಲ್ಲಿ ಕಾಣಿಸುತ್ತಾ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸುತ್ತಾ. ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತಾ. ಕಂಬ ವಿಗ್ರಹ ಎಲ್ಲದಕ್ಕೂ ಬಣ್ಣ ಇತ್ತು. ಈ ಮೇಲೆ ನೋಡಿ, ಮಹಾವಿಷ್ಣು, ಆತನ ಕೈಯಲ್ಲಿ ಶಂಖಚಕ್ರ, ಆತನ ಬಾಣ ಗರುಡ, ಆತನ ಹೆಂಡತಿ ಲಕ್ಷ್ಮಿ, ಸುತಾರ್ಧ ಅಷ್ಟ ದಿಕ್ಪಾಲಕರಿದ್ದಾರೆ. ಸರ್ ಈಗ ನೀವು ಎಲ್ಲಿ ಬಂದಿದ್ರೆ ಒಳಗಡೆ ಬಂದಿದ್ರೆ, ನಿಮ್ಮ ಗಾಡಿಯಲ್ಲಿ ಬಿಟ್ಟಿದ್ರೆ ಒಳಗಡೆ ಬಿಟ್ಟು ಬಂದಿದ್ದೀರಾ? ಗಾಡಿ ವಾಹನ ಹೊರಗಡೆ ಇದೆ. ಅದೇ ಸಮಯಕ್ಕೆ ವಿಷ್ಣು, ಮಹಾವಿಷ್ಣು ಒಳಗಡೆ ಇದ್ದರೆ, ಆತನ ವಾಹನ ಗರುಡ ಪಾರ್ಕಿಂಗ್ನಲ್ಲಿದ್ದಾನೆ. ಅಲ್ಲಿ ವಿಷ್ಣು ವಿಗ್ರಹ ಇತ್ತು, ಡ್ಯಾಮೇಜ್ ಇದೆ. ಇಲ್ಲಿ ಡ್ಯಾಮೇಜು, ಯಾಣೆ ಗುಹೆದು ಡ್ಯಾಮೇಜು. ಕೇವಲ ಪೀಠ, ಶೈವ ವೈಷ್ಣವರ ಜಗಳ ಬಂದು ಹೊಡೆದಕ್ಕಿರ್ಬೋದು, ನಿಧಿಯಾಜಿಗಾಗಿ ಹೊಡೆದಕ್ಕಿರ್ಬೋದು, ಪೂಜೆ ನಡಿಬಾರ್ದಂತರೂ ಹೊಡೆದಕ್ಕಿರ್ಬೋದು. ಆ ಕಡೆ ಈ ಕಡೆ ಜಯ ವಿಜಯ ವಿಷ್ಣುವಿನ ದ್ವಾರಪಾಲಕರು, ನಡಬರ್ ಕಮಲ ಪುಷ್ಪ, ಇದು ನಮಸ್ಕಾರ. ವಿಷ್ಣು ಒಳಗಡೆ ಇದ್ದಾರೆ. ಆತನ ಬಾಣ ಗರುಡ ಪಾರ್ಕಿಂಗ್ನಲ್ಲಿದ್ದಾನೆ. ಮತ್ತು ಇಲ್ಲೊಬ್ಬ ಶ್ರೀಪ ಹೆಸರನ್ನು ಕೂಡ ನೋಡ್ಬೋದು. ಈ ಒಣ್ಣೆ ರೆಕ್ಕೆ ಮೇಲೆ ಕಾಣಿಸುತ್ತಾ ಶ್ರೀ ನಳವಳಿಕೆ, ಸಂಸ್ಕೃತ ಭಾಷೆ, ಲಿಪಿ ಮಾತ್ರ ಹಳೆಗನ್ನಡ. ಇವೆಲ್ಲ ನೋಡಿ ಚಟ್ನಿ ರೆಕ್ ಮಾಡಿದ್ದು, ಲೋಕಲ್ ಜನ ವಾಸವಾದ ಟರ್ನೆ ಮಾಡಿದ್ದು. ಇದು ಮೇಕೆ ಮನೆ ಕಟ್ಟಾಕ್ ಮಾಡಿದ್ದು ಹೋಳುಗಳು. ಇದನ್ನೆಲ್ಲ ಸಿಮೆಂಟಿಂದ ಈಗ ಇಲಾಖೆಯಿಂದ ಮುಚ್ಚಿದ್ದಾರೆ. ಇಲ್ಲಿಕ್ಕಿಂತ ತುಂಬ ಇಲ್ಲಿ ಹೋಳುಗಳು ಇದ್ದವು. ಇಲ್ಲಿ ಬನ್ನಿ, ಮೇಲೆ ನೋಡಿ, ನಾನಿಂದ ನಿಂತ್ಕೊಂಡು ನೋಡಿ, ಅಂದ್ರೆ ಚೆನ್ನಾಗಿ ಕಾಣಿಸ್ತಿದ್ರೆ ನಾನಿಂದ ತಿರುಗಿ. ಶಿವ ಪಾರ್ವತಿ, ಆತನ ವಾಹನ ನಂದಿ, ಸುತಾರ್ದು ಕುಬ್ಜ ಗಣಗಳು. ಕುಬ್ಜ ಅಂದ್ರೆ ಕುಳ್ರು. ಈ ಕಡೆ ಬನ್ನಿ, ಮೇಲೆ ನೋಡಿ, ಇಂದ್ರ, ಇಂದ್ರನ ವಾಹನ ಐರಾವತ. ಆನೆ ಕಾಣಿಸುತ್ತೆ ನೋಡಿ. ಸುತಾರ್ ನರ್ತಕಿಯರು, ಡಾನ್ಸರ್ಸ್ ಕಾಣ್ತಾ ಇದ್ದಾರೆ. ಈ ಕಡೆ ಬನ್ನಿ, ಇಲ್ಲಿ ಮೇಲೆ ನೋಡಿ, ಕುಬೇರ, ಆತನ ಕೈಲಿ ಗದೆ, ಸುತ್ತಾರ್ದು ಹರ್ಬಲ್ ಪೇಂಟಿಂಗ್ ಬಣ್ಣ ಕಾಣಿಸುತ್ತಾ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತಾ. ಎದುರಿಗೆ ಅನಂತಹಾಸೀನ, ಶೇಷಾಸೀನ ಮಹಾವಿಷ್ಣು ಆದಿಶೇಷ ಮೇಲೆ ಕುಳಿತಿದ್ದಾನೆ. ಅವ ಎತ್ತರವಾದ ಕಿರೀಟ ಧರಿಸಿದ್ದಾನೆ. 5 ಅಡಿ ಆದಿಶೇಷ ಆತನಿಗೆ ನೆರಳಾಗಿ ನಿಂತಿದ್ದಾನೆ. ಅವನ ಕೈಯೊಳಗೆ ಶಂಖಚಕ್ರ, ಆತನ ವಾಹನ ಗರುಡ, ಆತನ ಹೆಂಡತಿ ಲಕ್ಷ್ಮಿ. ಬಾದಾಮಿ ಚಾಲುಕ್ಯರ ಎಲ್ಲ ದೊರೆಗಳು ತಮ್ಮ ಸಿಂಹಾಸನ ಮೇಲೆ ಇದೇ ತನ ಕುತ್ಕೊಂಡು ರಾಜ ದರ್ಬಾರವನ್ನು ಮಾಡ್ತಾ ಇದ್ರು. ಮತ್ತು ರಾಜ ಬಂದವರಿಗೆ ಆಗಲೇ ಈ ಕಡೆ ಗಾಳಿ ಬೀಸಲು ಕ್ಷಾಮಧಾರಿಗಳು ಇದ್ದಾರೆ. ಹೊರಗಡೆ ನೋಡಿ, ಇವನ ಹೆಸರು ವಿರಾಟ ಪುರುಷ ಅಂತ. ವಿಷ್ಣು ಏನ್ ಮಾಡ್ತಾನ, ತನ್ನ ಗುಹೆಗೆ ತಾನೇ ದ್ವಾರಪಾಲಕನಾಗಿದ್ದಾನೆ. ದ್ವಾರಪಾಲಕನಾಗಿ ನಿಂತಿದ್ದಾನೆ. ಅವನ ಮಗನ ಮೇಲೆ ನೋಡಿ, ಕೆಂಪ ಹಸರ, ಹನಿ ಮೇಲೆ ಹಳದಿ ಬಣ್ಣ ಇದೆ. ಮತ್ತು ಹೊಳೆ ಈ ಕಡೆ ನೋಡಿ, ಇದು ವರಮೂರ್ತಿ ಯಾಣೆ ಗುಹೆದಾಗಿತ್ತು. ಸೇಮ್ ಸ್ಟೋರಿ. ಮಕ್ಕದ ಮೇಲೆ ಕಪ್ಪು ಬಣ್ಣ, ಬಾಯಿಯೊಳಗೆ ಕೆಂಪು ಬಣ್ಣ, ಎಲ್ಲದಕ್ಕೂ ಬಣ್ಣ ಇತ್ತು. ಬಣ್ಣ ಹೋಗಿದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತಾ. 6th ಸೆಂಚುರಿ ಮಾಡಿದ್ದೆಲ್ಲ ಬಣ್ಣ. ಮತ್ತು ಈ ಕಡೆ ನೋಡಿ, ಸಂಸ್ಕೃತ ಭಾಷೆ. ಈ ಕಂಬದ ಮೇಲೆ ಒಂದು ಶಾಸನ ಇದೆ, ಮಂಗಳೇಶನ ಶಾಸನ. ಈ ಶಾಸನದೊಳಗೆ ಏನು ಬರೆದಿದ್ದಾನೆ ಅಂದ್ರೆ, ಈ ಒಂದು ಗುಹೆಯನ್ನು 12 ವರ್ಷ ಕೊರಸಿ ತನ್ನ ಅಣ್ಣನಿಗೋಸ್ಕರಾಗಿ ದಾನ ಕೊಟ್ಟಂತ ದಾನಪತ್ರ. ಅಂದ್ರ ಈ ಶಾಸನದ ಅರ್ಥ ಇಷ್ಟೇ. ಆ ಕಡೆ ಆ ಬೆಟ್ಟದ ಮೇಲೆ ಅಲ್ಲಿ ಗುಡಿಗಳು ತೋರಿಸಿದ್ದಲ್ಲ ಸ್ಟಾರ್ಟಿಂಗ್, ಕಟ್ಟಿ ಮಾಡಿದ ಗುಡಿಗಳಂತ ಹೇಳಿದಲ್ಲ, ಆ ಬೆಟ್ಟದ ಮೇಲೆ ಅವರೆಲ್ಲ ಅರಮನೆ ಆಸ್ಥಾನ ಅವರೆಲ್ಲ ಅಲ್ಲಿ ವಾಸ ಇದ್ರು. ವಾಸ ಇದ್ದ ಹೊತ್ನ್ಯಾಗ ಈ ಕಡೆ ಇಲ್ಲಿ ಗುಹೆ ಇದ್ದಿದ್ದಿಲ್ಲ. ಮತ್ತು ಕೀರ್ತಿವರ್ಮ ಮತ್ತು ಅವನ ತಮ್ಮ ಮಂಗಳೇಶಿ ಇಬ್ರು ಇಲ್ಲಿ ಬರ್ತಾರ. ಮತ್ತು ಇದನ್ನು ಕೆತ್ತನೆ ಮಾಡೋರು ಎಲ್ಲರೂ ಬರ್ತಾರೆ, ಶಿಲ್ಪಿಗಾರರು ಎಲ್ಲರೂ ಬರ್ತಾರೆ. ಬಂದಾಗ ಈ ಬಂಡೆಯನ್ನು ತೋರಿಸ್ತಾನೆ. ತೋರಿಸಿ ಇಲ್ಲಿ ಬಂಡೆ ನೋಡೋದು ಸಿಕ್ತು. ಮಹಾವಿಷ್ಣು ವಿಗ್ರಹ ತೋಡೋದಾಗಿ ತುಂಬ ಚೆನ್ನಾಗಿ ಕೊರಿಯನಂತಂದು ಕೊರ್ಸನ್ ಅಂತಂದು ಹೇಳಿ ಆ ಕಡೆ ಹೋಗ್ತಾನೆ. ಹೋಗಿಳನೆ ಕೆಲವು ದಿನಗಳ ಕಾಲ ಕಳೀತೈತಿ. ಕೀರ್ತಿವರ್ಮ ರಾಜ ಸಾಯ್ತಾನೆ. ಸತ್ತಂದ್ರೆ ಅಧಿಕಾರಕ್ಕೆ ಯಾರು ಬರಬೇಕು? ನಮ್ಮ ರಾಜ ವಂಶಾವಳಿ ಪ್ರಕಾರ ಆ ಹಿರಿಯಣ್ಣ ಯಾರಿರ್ತಾರೋ ಅವ್ನ ಮಗನೇ ಬರಬೇಕು. ಆ ಹಿರಿಯಣ್ಣನ ಮಗ ಈ ಕೀರ್ತಿವರ್ಮನ ಮಗ ಇಮ್ಮಡಿ ಪುಲಿಕೇಶಿ, 2ನೇ ಪುಲಿಕೇಶಿ ಅಂತ ಇವಂಗ ಕಲಿತೀವಿ. ಶ್ರೇಷ್ಠ ಅರಸ ನಮ್ಮ ರಾಜ. ಇವ ಸಣ್ಣವಿರ್ತಾನೆ. ಅದಕ್ಕೋಸ್ಕರವಾಗಿ ಅವರ ತಾಯಿ ಮಂಗಳೇಶರ ತಾಯಿ ಮತ್ತು ಕೀರ್ತಿವರ್ಮರ ತಾಯಿ ಹೇಳ್ತಾಳೆ, ನೋಡಪ್ಪ ನೀನು ಅವ್ರ ಚಿಕ್ಕಪ್ಪ ಇದೆ ಮಂಗಳೇಶ,
ಕೆಲವು ದಿನಗಳ ಕಾಲ ನೀನ ರಾಜ ಆಗು, ಆಮೇಲೆ ದೊಡ್ಡಾಗಿಂದ ಬಿಟ್ಕೊಡು ಅಂತ ಹೇಳಿರ್ತಾರೆ. ಅಂದಾಗ ಅವ ಅಣ್ಣ ಸತ್ ನಂತರ ಅಧಿಕಾರಕ್ಕೆ ಬರ್ತಾನೆ. ಬಂದಾಗ ಈ ಗುಹೆಯನ್ನು ಕೊರಿಸ್ಬೇಕಂತ ಹೇಳಿರ್ತಾನಲ್ಲ ಅಣ್ಣ, ಅದಕ್ಕೋಸ್ಕರ ಈ ಗುಹೆಯನ್ನು 12ನೇ ಶತವರ್ಷದಲ್ಲಿ ಇದನ್ನು ಕೊರಿಸಿದಾಗ ಈಗ ನಾವು ಏನೋ ಒಂದು ಪುಣ್ಯದ ಕೆಲಸ ಮಾಡಿರ್ತೀವಿ. ಆ ಪುಣ್ಯದ ಫಲ ಯಾರಿಗೆ ಬರ್ತಾ? ಮಾಡಿದವ್ರಿಗೆ ಬರ್ತಾ. ಹಾಂ, ಈ ಏನು 12 ವರ್ಷ ಈ ಗುಹೆಯನ್ನು ನಾವು ಕೊರಿಸಿದ್ದೀನಿ, ಆ ಪುಣ್ಯದ ಫಲ ಏನಿದೆ ನನಗೆ ಬರಬಾರ್ದು, ನನ್ನ ಅವನಿಗೋಸ್ಕರ ಹೋಗಿ ಅದು ಹೋಗಲಿ. ಇದು ನಾವು ಇಲ್ಲಿ ಎಷ್ಟೆಲ್ಲ ನೋಡ್ತೀವಿ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಯಾರು ಕೊಡಿಸಿದ್ದಾರೆ, ಅವ್ರಿಗೆ ಪುಣ್ಯ ಬರಲಿ ಅಂತ ನಾವು ಇವತ್ತು ಹೇಳಿಕ್ಕೂ ಮುಂದೆ ಯಾವಾಗ ನೋಡಿದಾಗ ಈ ಫೋಟೋ ಆಗಲಿ ವಿಡಿಯೋ ಆಗಲಿ ಎಲ್ಲರೂ ನೋಡಿದಾಗ ನಾವು ಕೇಳ್ತೀವಿ. ಹೇಳಿದಾಗ ಆ ಪುಣ್ಯದ ಫಲ ಕೀರ್ತಿ ವರ್ಮ ರಾಜ್ಯಾಗ ಹೋಗಿ ಸೇರುತ್ತಾ. ಅದು ಕೆತ್ತಿಸ್ತವ ಮಂಗಳೇಶ ರಾಜ. ಈ ಗುಹೆಯನ್ನು ಈ ಪುಣ್ಯದ ಫಲ ನಾನು ಕೆತ್ತಿದ್ದೀನಿಲ್ಲ, ಪುಣ್ಯದ ಫಲ ಏನು ಬರ್ತಾ ಮಂಗಳೇಶ ರಾಜ ನನಗೆ ಬರಬಾರ್ದು, ನನ್ನ ಅಣ್ಣನಿಗೋಸ್ಕರ ಹೋಗಿ ಸೇರಿದಂತಂದ್ರೆ 12 ವರ್ಷ ಈ ಗುಹೆಯನ್ನು ಕೊರಿಸಿ ತನ್ನ ಅಣ್ಣನಿಗೋಸ್ಕರವಾಗಿ ದಾನ ಕೊಟ್ಟಂಥ ದಾನ ಪತ್ರ ಇದು, ಅವನಿಗೋಸ್ಕರವಾಗಿ ಕೊಟ್ಟಂಥದ್ದು. ಓಕೆ, ಈ ಕಡೆ ಮೇಲೆ ನೋಡಿ, ಇಲ್ಲಿ ಬನ್ನಿ, ಈ ಕಡೆ ಅಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿ. ಸೋಮರಸ ಇಲ್ಲಿ ಸೋಮರಸ ಪಾನದಿಂದ ಮಕ್ಕಳಾಗಿ ಬೀಳುತ್ತಿರುವ ಶ್ರೀ ಪುರುಷನಿಂಗ ಆಶ್ರಯ ಎತ್ತಿಡಿದಿದ್ದಾನೆ. ಸ್ತ್ರೀಯನಿಗೆ ಎತ್ತಿಡಿದಿದ್ದಾನೆ. ಆಗಿನ ಕಾಲದಲ್ಲಿ ಸ್ತ್ರೀ ಪುರುಷರು ಭೇದ ಭಾವ ಇಲ್ಲಾರ್ದ ಡ್ರಿಂಕ್ಸ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಸ್ತ್ರೀಗೆ ಡ್ರಿಂಕ್ಸ್ ಜಾಸ್ತಿ ಆಗಿದೆ, ಬ್ಯಾಲೆನ್ಸ್ ತಪ್ಪಿ ಬೀಳ್ತಿದ್ದಾಳೆ, ಎತ್ತಿಡಿದಿದ್ದಾನೆ. ಸೋಮರಸ ಅವಾಗ, ಈಗ ಡ್ರಿಂಕ್ಸ್, ಇಲ್ಲಿ ಕಾಲು ಸೊಟ್ಟಾಗಿದೆ. ಆ ಟೈಮ್ನಾಗ ಇಲ್ಲಿ ವಾಮಿಟ್ ಮಾಡಿದ್ದಾರೆ. ವಾಮಿಟನ್ನು ಕೆಳಗಡೆ ಇದೆ ನೋಡಿ, ಒಂದು ಇಲ್ಲಿ ನೋಡಿ, ಇದು ಡ್ರಿಂಕ್ಸ್ ಜಾಸ್ತಿಯಾಗಿ ಬೀಳ್ತಿದ್ದಾಳೆ ಆಕೆ. ಆಕೆ ಕಾಲು ಸುಟ್ಟಾಗಿದೆ, ಸೋಮರಸ. ಇಲ್ಲೇ ವಾಮಿಟ್ ಮಾಡಿದ್ದಾಳೆ. ವಾಮಿಟನ್ನು ಈ ನಾಯಿ ತಿಂತಾ ಇದೆ ನೋಡಿ, ಈ ನಾಯಿ ತಿಂತಾ ಇದೆ. ಇದು ವಾಮಿಟ್ಟು. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಹೊಸದಲ್ಲ, ಎಲ್ಲ ಹಳೇದೇ. ಎಲ್ಲಕ್ಕಿಂತ ಚೆನ್ನಾಗಿ ಇಲ್ಲಿ ಮೇಘ ಪೇಂಟಿಂಗ್ ಕಾಣಿಸುತ್ತಾ. ಕೆಂಪ, ಹಸಿರ, ಹಳದಿ ಬಣ್ಣ 6th ಸೆಂಚುರಿ ಮಾಡಿದ್ದು, ಗಿಡ ಮೂಲಿಕೆಗಳಿಂದ ಹರಿದು ಮಾಡಿದ್ದು. ಇಲ್ಲಿ ಬನ್ನಿ, ಇವೆಲ್ಲ ಕಂಬ ನೋಡಿ, ತುಂಬ ಚೆನ್ನಾಗಿದೆ. ಈ ಕಂಬ ನೋಡಿ, ಒಂದು ಸ್ವಲ್ಪ ಒಬ್ಬರಾಗಿದೆ, ಸ್ವಲ್ಪ ಸೊಟ್ಟಾಗಿದೆ ನೋಡಿ. ಈ ಗುಹೆಯನ್ನು ಕುರಿಯತ್ನಾಗ ಒಂದು ಕಂಬ ಸೊಟ್ಟಾಗಲಿ, ವಿಗ್ರಹ ಸೊಟ್ಟಾಗಲಿ, ಇಲ್ಲಿ ಒಂದು ಸಲ ತಪ್ಪು ಮಾಡಿದ್ರೆ ಕೊನೆಯವರೆಗೂ ತಪ್ಪಿ. ಕಟ್ಟಿ ಮಾಡಿದ ಗುಡಿಯೊಳಗೆ ಕಂಬ ಸೊಟ್ಟಾಯಿತು, ವಿಗ್ರಹ ಸೊಟ್ಟಾಯಿತು, ತೆಗೆದಾಕ್ಬೋದು, ರೀಬೆಲ್ಟ್ ಮಾಡ್ಬೋದು, ಈಗ ಕೂಡ ಬಿಚ್ಚಿ ಜೋಡಿಸ್ಬೋದು. ಇದ್ರೊಳಗೆ ಹಾಗಲ್ಲ. ಇಲ್ಲಿ ಒಂದು ಸಲ ತಪ್ಪಾದ್ರೆ ಕಂಬ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ವಿಗ್ರಹದ ಕೈ ಆಗಿರ್ಬೋದು, ವಿಗ್ರಹದ ಮೂಗು ಆಗಿರ್ಬೋದು, ಏನು ತಪ್ಪಾಗುತ್ತೆ ಕೊನೆಯವರೆಗೂ ತಪ್ಪೆ. ಈ ಬಂಡೆ ಸೊಟ್ಟ ಬಂತ ಅನ್ನೋದು ಗೊತ್ತಿಲ್ಲ, ಆ ಶಿಲ್ಪಿ ಕೆತ್ತನೆ ಮಾಡೋದು ತಪ್ಪು ಮಾಡಿದ ಗೊತ್ತಿಲ್ಲ. ಈ ಕಂಬ ಒಪ್ಪಾರೆ ಆಗಿದೆ. ಒಂದು ಸಲ ತಪ್ಪಾದ್ರೆ ಕೊನೆಯವರೆಗೂ ತಪ್ಪೆ, ತೆಗೆದಾಕಕ್ಕೆ ಬರಲ್ಲ, ರೀಬೆಲ್ಟ್ ಮಾಡೋಕ್ಕೆ ಬರಲ್ಲ. ಈ ಕಂಬ ಕೇವಲ ಅಲಂಕೃತ ಕಂಬಗಳು. ಈ ಕಂಬಗಳನ್ನು ತೆಗೆದೋಗಿದ್ರೆ ಈ ಗುಹೆ ಬೀಳುವುದಿಲ್ಲ. ಈ ಗುಹೆ ಸುಂದರವಾಗಿ ಕಾಣಲೆಂದು ಈ ಅಲಂಕೃತ ಕಂಬಗಳನ್ನು ಕೆತ್ತನೆ ಮಾಡಿದ್ದಾನೆ. ಈ ಬಂಡೆ ಈ ಭೂಮಿಯಿಂದ ಎಷ್ಟು ಹೈಟ್ ಇದೆ, ಇದ್ರ 3 ಪಟ್ಟು ಕೆಳಗಡೆ ಇದೆ. ಅಂದಾಗಿದು ಗಟ್ಟಿಯಾಗಿ ನಿಂತಿದೆ. ಯಾವ ಕಾಲಕ್ಕೂ ಏನಾಗಿಲ್ಲ. 6ನೇ ಶತಮಾನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಏನೂ ಆಗಿಲ್ಲ. ಈಗೂ ಏನಾಗುದಿಲ್ಲ. ಇದು ನಾವು ಹಾಳು ಮಾಡ್ಬೋದು ಹೊರತಾಗಿ ಬೇರೆ ಯಾರೂ ಅಲ್ಲ. ಬಂದಂಥ ಟೂರಿಸ್ಟು ಇಲ್ಲಿದ್ದವರು ಹಾಳು ಮಾಡ್ಬೋದು. ಇದನ್ನ ಬಿಟ್ಟರೆ ಅದನ್ನು ದೂರದಿಂದ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ ಎಷ್ಟು ವರ್ಷ ಆದರೂ ಬರ್ತಿದ್ದು. ಈ ಕಡೆ ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನೋಡಿ, ಇಲ್ಲೊಂದು ಕುಳ್ಳಿ ಮಹಿಳೆ ಕಾಣಿಸುತ್ತಾ ಸರ್. ಈ ಕಡೆಯಿಂದ ನಿಂತು ನೋಡಿ, ಚೆನ್ನಾಗಿ ಕಾಣಿಸುತ್ತಾ ಕುಳ್ಳಿ ಮಹಿಳೆ. ಈ ಕಡೆ ನಿಂತು ಆ ಕುಳ್ಳಿ ಮಹಿಳೆಯನ್ನು ಹೊಳ್ಳಿ ನೋಡಿ. ಈ ಕಡೆಯಿಂದ ನೋಡಿ ಹೇಗೆ ಕಾಣಿಸುತ್ತಾ ಮಂಗ ಕಂಡ ಕಾಣಿಸುತ್ತಾ. ಆ ಕಡೆಯಿಂದ ನೋಡಿದ ಕುಬ್ಜಶ್ರೀಯ ಕಿವಿಯನ್ನು ನಾವು ಈ ಕಡೆಯಿಂದ ನಿಂತು ನೋಡಿದ್ರ ಮಂಗ್ಯನ ಬಾಯಿ ಥರ ಕಾಣಿಸುತ್ತಾ. ಮೇಲೆ ನೋಡಿ ಮಂಗ್ಯನ ಬಾಯಿ 1 2 ಮಾವಿನ ಮರ, ಮಾವಿನ ಹಣ್ಣು ಕಾಣಿಸುತ್ತಾ. ಶಿಲ್ಪಿಯ ಕೈ ಚಳಕ. ಆ ಕಡೆಯಿಂದ ನೋಡಿದಾಗ ಮಹಿಳೆ ಕಿವಿಯಲ್ಲಿ ನಾವು ಈ ಕಡೆಯಿಂದ ನಿಂತು ನೋಡಿದ್ರೆ ಮಂಗ್ಯನ ಬಾಯಿ ಥರ ಕಾಣಿಸುತ್ತಾ, ಅದು ಶಿಲ್ಪಿಯ ಕೈ ಚಳಕ. ಈ ಕಡೆ ನೋಡಿ ಶಿವ, ಪಾರ್ವತಿ, ಆತನ ಬಾಣ ನಂದಿ, ಸುತ್ತಾರ್ದು ಕುಬ್ಜ ಗಡಗಳು, ಕುಬ್ಜ ಅಂದ್ರೆ ಕುಳ್ರು. ಈ ಕಡೆ ಗಣೇಶ ಕಾಣಿಸ್ತಾನ, ಇಲ್ಲಿ ಕಾಣಿಸ್ತಾನ ಗಣೇಶ. ಇಲ್ಲಿ ಬಂದು ನೋಡಿ, ಪುನಃ ಮಹಾರಾಷ್ಟ್ರ ಕಡೆ ಹಾಕ್ತಾರೆ ಈ ಥರ ಕಚ್ಚೆ ಸೀರೆ. ಇಲ್ಲಿ ನಡ್ಕೊಂಡು ಇಲ್ಲಿ ನೋಡಿ ಹಾರ್ಮುಡ. ನಾವು ಮಾಡ್ತಿದ್ದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಹೊಸದಲ್ಲ, ಎಲ್ಲ ಹಳೇದೇ. ಮತ್ತು ಇಲ್ಲೊಂದು ಪೇಂಟಿಂಗ್ ತೋರಿಸ್ತೀನಿ. ಹೀಗೆ ನಿಂತ್ಕೊಳ್ಳಿ. ಈ ಬೆಳಕನ್ನ ಹಿಂಗೆ ಕೈಯಿಂದ ಕಟ್ ಮಾಡಿ ಅಲ್ಲಿ ಮಧ್ಯವಾಗಲಿ ಕಟ್ಸ್ಕೊಳ್ಳಿ. ಬೆಳಕನ್ನ ಕಟ್ ಮಾಡಿ ನೋಡಿ, ಅಲ್ಲೊಬ್ಬಕ್ಕೆ ನರ್ತಕಿ ಇದ್ದಾಳೆ. ಅಲ್ಲಿ ಪೇಂಟಿಂಗ್ ಒಳಗಡೆ ಕಾಣಿಸುತ್ತೆ ನೋಡಿ. ಒಂದು ಕೈ ಹಣೆ ಮೇಲೆ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಿಂದ ನೀರು ಹಾಕೊಂಡು ಸ್ನಾನ ಮಾಡ್ತಿದ್ದಾಳೆ. ಅಕ್ಕಿಗೊಳಗೆ ನೋಡಿ ಆಭರಣ, ಸರ, ಬೋರ್ಮಾಳ್, ನೆಕ್ಲೆಸ್, ಮುತ್ತಿನ ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುತ್ತಿನ ಸರ, ಬೋರ್ಮಾಳ್, ನೆಕ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ನರ್ತಕಿ ಮುಖ ಬಗ್ನ ಆಗಿದೆ. ಆ ತಲೆ ಕೂದು ತುರುಬ ಅಂತೀವಲ್ಲ, ಇದು ತುರುಬ. ಈ ಕಡೆ ಹೋಗ್ಬೇಕು, ನರ್ತಕಿ ಮುಖ ಕಾಣಿಸುತ್ತಾ, ಸ್ವಲ್ಪ ಕಾಣಿಸುತ್ತಾ. ಬಣ್ಣ ಹೋಗಿದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತಾ. ಇದೊಂದು ಈಜುಕೊಳದಾಗ ಅವ್ರು ಸ್ನಾನ ಮಾಡ್ತಿದ್ದಾರೆ.
ವಿಜಯ ನರಸಿಂಹ. ಸರ್ ನೀವು ಹಂಪಿಯೊಳಗೆ ನೋಡಿದ್ರಿ ಉಗ್ರ ನರಸಿಂಹ, ಇದು ವಿಜಯ ನರಸಿಂಹ. ಹಿರಣ್ಯಕರಾಕ್ಷನ್ನು ಕೊಂದಾಗ ವಿಜಯದಿಂದ ನಗು ತಿರುವ ನಗು ಮುಖದ ನರಸಿಂಹ. ಅವ ಭೂಮಿಗೆ ಭಾರವಾಗಿ ಗದೆ ಉರಿದ, ಯಾರೋ ಡ್ಯಾಮೇಜ್ ಮಾಡಿದ್ದಾರೆ. ಆತನ ವಾಹನ ಗರುಡ, ಈ ಕಡೆ ಪ್ರಹ್ಲಾದ, ಕೈಯೊಳಗ ಶ್ರೀದೇವಿ ಭೂದೇವಿ, ತಲೆ ಮೇಲೆ ಕಮಲ ಪುಷ್ಪ, ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸಿ ಬಂದಿದೆ. ಈ ಕಡೆ ವಿಗ್ರಹ ನೋಡಿ ಹರಿಹರ, ಇದನ್ನು ಫಸ್ಟ್ ಕೇವಲ ತೋರಿಸಿದ್ದೀನಿ. ಈ ಕಡೆ ಎತ್ತು ಹಾಪ್ ಶಿವ, ಹಾಪ್ ವಿಷ್ಣು ಅಂತ ಹೇಳಿದ್ದೀನಿ. ಇಲ್ಲೊಡಿ ಎತ್ತಿ ಕಟ್ಟಿದ್ದ ಜಟಾ ಮುಕುಟ ಅರ್ಧ ಚಂದ್ರ, ಕೈಯಲ್ಲಿ ಪರುಷನಾಗಿದ್ರೆ ಈ ಕಡೆ ಶಿವ, ಈ ಕಡೆ ಅರ್ಧ ಕಿರೀಟ, ಕೈಯಲ್ಲಿ ಶಂಕದ್ರ ವಿಷ್ಣು. ಕೆಳಗಡೆ ಈ ಕಡೆ ಇತ್ತಿನ ಪಕ್ಕ ಅಲ್ಲಿ ಯಾರಿದ್ರು ಯಾರಿಲ್ಲ. ಈ ಹೊನ್ನೆಗುಯ್ಯ ಈ ಕಡೆ ಅಲ್ಲಿ ಯಾರಿದ್ರು ಇಲ್ಲಿ ಯಾರಿಲ್ಲ. ಈ ಕಡೆ ಪಾರ್ವತಿ ನಂದಿ, ಆ ಕಡೆ ಲಕ್ಷ್ಮಿ ಗರುಡ, ಅಲ್ಲಿದ್ರು ಇಲ್ಲಿಲ್ಲ. ಯಾಕಿಲ್ಲ? ಅವನ ಮಕ್ಕ ನೋಡಿ ಹೇಗೆ ಅನ್ಸುತ್ತಾ, ನಗುಬಿನ ಮಕ್ಕ ನಗುತ್ತಾ ಇದ್ದಾನೆ. ಕೆಳಗಡೆ ಇದ್ದಾಗ ಅವಂಗಲ್ಲಿ ಮದುವೆಗಿತ್ತು, ಇಲ್ಲಿ ಮದುವೆಗಿಲ್ಲ, ಬ್ಯಾಚುಲರ್ ಆಗಿದ್ದಾನೆ, ಅದಕ್ಕೋಸ್ಕರಾಗಿ ನಗ್ತಿದ್ದಾನೆ. ನಾವು ಸಣ್ಣವರಿದ್ದಾಗ ನಮ್ಮ ಪಾಲನೆ ಖುಷಿಯಲ್ಲಿ ನಡಿತೈತಿ, ನಮ್ಮ ತಂದೆ ತಾಯಿ ನಡಿತೈತಿ. ನಮ್ಮ ಕಷ್ಟ ಸುಖೋದು ಏನೂ ಗೊತ್ತಿರೋದಿಲ್ಲ. ನಾಳೆ ನಮ್ಮ ಮದುವೆ ಆದಾಗ ಅವಾಗ ಜವಾಬ್ದಾರಿ ಬರ್ತಾ, ಅವಾಗ ಕಷ್ಟ ಸುಖದ ಅರಿವು ಅವಾಗ ಗೊತ್ತಾಗುತ್ತೆ. ಇದನ್ನು ನಾ ಹೇಳಿದ್ದಲ್ಲ, ಶಿಲ್ಪಿ ಹೇಳಿದ್ದು.